ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿ ದಂಡಯಾತ್ರೆ ಮುಂದುವರೆದಿದೆ. ಇವತ್ತು ಬೆಂಗಳೂರಿಗೆ ವಾಪಸ್ ಆಗಬೇಕಾಗಿತ್ತು ಡಿಸಿಎಂ ಡಿಕೆ ಶಿವಕುಮಾರ್. ಇವತ್ತು ಕೂಡ ದೆಹಲಿಯಲ್ಲಿಯೇ ಡಿಸಿಎಂ ಡಿಕೆ ಶಿವಕುಮಾರ್ ವಾಸ್ತವ್ಯವನ್ನು ಹೂಡ್ತಾರೆ. ರಾತ್ರಿ ಬೀದರ್ನಿಂದ ಹೈದರಾಬಾದ್ಗೆ ತೆರಳಿ ಅಲ್ಲಿಂದ ದೆಹಲಿಗೆ ವಾಪಸ್ ಹೋಗ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಮತ್ತೆ ದೆಹಲಿಗೆ ತೆರಳುತ್ತಾರೆ. ಇವತ್ತು ಬೆಂಗಳೂರಿಗೆ ವಾಪಸ್ ಆಗಬೇಕಾಗಿತ್ತು, ಆದರೂ ಕೂಡ ಇವತ್ತು ದೆಹಲಿಯಲ್ಲಿಯೇ ಡಿಸಿಎಂ ಡಿಕೆ ಶಿವಕುಮಾರ್ ವಾಸ್ತವ್ಯ. ರಾತ್ರಿ ಬೀದರ್ನಿಂದ ಹೈದರಾಬಾದ್ಗೆ ತೆರಳಿ ಅಲ್ಲಿಂದ ಮತ್ತೆ ದೆಹಲಿಗೆ ತೆರಳುತ್ತಾರೆ. ಅಲ್ಲೇ ಇರ್ತಾರೆ. ಇವತ್ತು ರಾತ್ರಿ ಬೀದರ್ನಿಂದ ಹೈದರಾಬಾದಿಗೆ ತೆರಳಿ ಅಲ್ಲಿಂದ ಮತ್ತೆ ದೆಹಲಿಗೆ ಹೋಗ್ತಾರೆ. ಅವರ ಪ್ರಯತ್ನ ಶತಾಯ ಗತಾಯ ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾಗಬೇಕು ಅಂತ ಪ್ರಯತ್ನ ಪಡುತ್ತಿದ್ದಾರೆ ಡಿಕೆ ಶಿವಕುಮಾರ್. ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಕ್ರಾಂತಿಯ ನಂತರ ಕೆಲ ಬದಲಾವಣೆಗಳಾಗಬಹುದು ಅನ್ನುವಂಥ ನಿರೀಕ್ಷೆಗಳಿವೆ. ಅಸ್ಸಾಂ, ಪಶ್ಚಿಮ ಬಂಗಾಳದ ಚುನಾವಣೆ ವೀಕ್ಷಕರಾಗಿದ್ದಾರೆ. ಅಸ್ಸಾಂ ರಾಜ್ಯದ ವೀಕ್ಷಕರಾಗಿದ್ದಾರೆ ಡಿಕೆ ಶಿವಕುಮಾರ್. ನಿನ್ನೆ ಸಭೆಗಳಿತ್ತು. ಬಟ್ ರಾಜ್ಯದ ಈ ವಿಚಾರದ ಬಗ್ಗೆ ಒಂದು ಕ್ಲಾರಿಟಿ ಬೇಕು ಅಂತ ಇತ್ತೀಚೆಗೆ ಮೈಸೂರಿನಲ್ಲಿ ರಾಹುಲ್ ಗಾಂಧಿಯವರು ಡಿ ಕೆ ಶಿವಕುಮಾರ್ ಅವರನ್ನು ಸಪ್ರೇಟಾಗಿ ಪ್ರತ್ಯೇಕವಾಗಿ ಕರೆದು ಮಾತುಕತೆ ನಡೆಸಿದ್ರು. ಆವತ್ತಿನ ಆ ಸಂದರ್ಭದಲ್ಲಿ ಇದನ್ನು ಬಗೆಹರಿಸಬೇಕು ಅನ್ನುವಂಥ ಮಾತುಗಳನ್ನೇನೋ ಡಿ ಕೆ ಶಿವಕುಮಾರ್ ಕೇಳಿದ್ರಂತೆ. ಆದರೆ ನೋಡೋಣ, ದೆಹಲಿ ಕರೆಸ್ತೀವಿ, ಮಾತನಾಡ್ತೀವಿ ಅಂತ ಅಭಯವನ್ನು ಕೊಟ್ಟಿದ್ದರು. ಇದೀಗ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿದ್ದರು. ಬೀದರಲ್ಲಿ ಇವತ್ತು ಭೀಮಣ್ಣ ಖಂಡ್ರೆ ಅವರ ಅಂತ್ಯಕ್ರಿಯೆ ಇದೆ, ಅದರಲ್ಲೇನೋ ಅವರು ಭಾಗವಹಿಸ್ತಾರಂತೆ. ಅಲ್ಲಿಂದ ವಾಪಸ್ ಮತ್ತೆ ಹೈದರಾಬಾದ್ಗೆ ತೆರಳಿ ಹೈದರಾಬಾದ್ನಿಂದ ನೇರವಾಗಿ ರಾಷ್ಟ್ರ ರಾಜಧಾನಿ ದೆಹಲಿಗೆ ಹೋಗ್ತಾರೆ. ಒಂದು ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮುಂದುವರಿಸಿದ್ದಾರೆ. ರಾಹುಲ್ ಗಾಂಧಿ ಅವರನ್ನು ಭೇಟಿ ಆಗಬೇಕು ಅಂತ ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದಾಗ ಅವರೇನೋ ಹೇಳಿದ್ರಂತೆ. ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡೋದಕ್ಕೆ ಸಮಯ ಕೊಡಿ, ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿ ಮಾಡೋದಕ್ಕೆ ಸಮಯ ಕೊಡಿಸಿ ಅಂತ ಎಲ್ಲ ಕೇಳ್ಕೊಂಡಿದ್ರಂತೆ. ಎಲ್ಲ ಘಟನೆ ಆದಮೇಲೆ ತಮಿಳುನಾಡಿನ ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರನ್ನೂ ಕೂಡ ಭೇಟಿ ಮಾಡಿದರು. ಪ್ರತ್ಯೇಕವಾಗಿ ಚರ್ಚೆ ಆಗಿತ್ತು. ಅದಾದ ನಂತರ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಒಂದು ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಸಭೆ ಅದಾದ ನಂತರ ನಾನು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀನಿ ಅಂತಲೂ ಕೂಡ ಹೇಳಿದರು. ಮುಖ್ಯಮಂತ್ರಿ ವಿಚಾರದ ಬಗ್ಗೆ ಪ್ರಶ್ನೆ ಕೇಳಿದಾಗ ಅವರು, ಇದು ನನಗೂ ಮುಖ್ಯಮಂತ್ರಿಗಳಿಗೂ ಮತ್ತು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ, ಇದನ್ನು ಸಾರ್ವಜನಿಕವಾಗಿ ನಾನು ಯಾಕೆ ಮಾತನಾಡಲಿ ಅನ್ನುವಂಥ ಮಾತುಗಳನ್ನು ಮಾತನಾಡಿದರು. ಇದೀಗ ಅವರ ಈ ದೆಹಲಿ ದಂಡಯಾತ್ರೆ ಮುಂದುವರೆದಿದೆ. ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಒನ್ಸ್ ಅಗೇನ್ ಮತ್ತೊಮ್ಮೆ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆಯಾ? ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಬೇಕಾಗಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಸಚಿವ ಸಂಪುಟ ಪುನರ್ರಚನೆಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಡಿ ಕೆ ಶಿವಕುಮಾರ್ ವಾಪಸ್ ಬರಬೇಕಾಗಿತ್ತಂತೆ, ಮತ್ತೆ ಹೋಗ್ತಾ ಇದ್ದಾರೆ ದೆಹಲಿಗೆ, ಏನ್ ಕಾರಣ? ಪ್ರವೀಣ್, ಡಿ ಕೆ ಶಿವಕುಮಾರ್ ಅವರು ಈಶ್ವರ ಖಂಡ್ರೆ ಅವ್ರ ತಂದೆ ಅಥವಾ ಭೀಮಣ್ಣ ಖಂಡ್ರೆ ಮಾಜಿ ಸಚಿವ ಅಂತ ಭೀಮಣ್ಣ ಖಂಡ್ರೆ ಅವರು ನಿಧನರಾದ ಕಾರಣಕ್ಕೋಸ್ಕರ ಅವರು ತುರ್ತಾಗಿ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಭೀಮಣ್ಣ ಖಂಡ್ರೆ ಅವರ ಏನು ಅಂತಿಮ ವಿಧಿವಿಧಾನ ಮುಗಿಸಿ ಮತ್ತೆ ಅವರು ದೆಹಲಿಗೆ ತೆರಳುತ್ತಾರೆ. ಇಂದು ದೆಹಲಿನಲ್ಲಿ ಡಿ ಕೆ ಶಿವಕುಮಾರ್ ವಾಸ್ತವ್ಯ ಹೂಡಬೇಕಾಗಿತ್ತು. ಯಾಕಂದ್ರೆ ಒಂದಷ್ಟು ಚರ್ಚೆ ನಿನ್ನೆನೂ ಸಹ ಚರ್ಚೆ ನಡೆಸಲಾಗಿತ್ತು. ಇನ್ನು ಸಹ ಪೂರ್ಣ ಪ್ರಮಾಣದ ಚರ್ಚೆ ಆಗಿಲ್ಲ. ನಿನ್ನೆ ರಾಹುಲ್ ಗಾಂಧಿ ಅವ್ರನ್ನ ಅಸ್ಸಾಂ ಚುನಾವಣೆ ಸಂದರ್ಭದಲ್ಲಿ ಚುನಾವಣಾ ಸಭೆನಿತ್ತು. ಆ ಚುನಾವಣೆ ಮುಗಿದ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಜೊತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಔಪಚಾರಿಕವಾಗಿ ಕೆಲವು ಹೊತ್ತುಗಳ ಕಾಲ ಚರ್ಚೆ ನಡೆಸಿದ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಇನ್ನಷ್ಟು ದೀರ್ಘವಾಗಿ ಅವ್ರು ಮಾತನಾಡಬೇಕಾಗಿದೆ. ವೇಣುಗೋಪಾಲ್ ಜೊತೆ ಚರ್ಚಿಸಿ ನಾವು ಅಂತಿಮವಾಗಿ ನಾವು ಯಾವುದೋ ಒಂದು ಸಂದೇಶವನ್ನ ಕೊಡ್ತೇವೆ ಅಂತ ಅನ್ನೋದು ರಾಹುಲ್ ಗಾಂಧಿ ಅವರು ತಿಳಿಸಿದ್ದಾರೆ. ಸದ್ಯದ ಮಟ್ಟಿಗೆ ಇನ್ನು ಯಾವುದು ಸಹ ಪೂರ್ಣ ಪ್ರಮಾಣದಲ್ಲಿ ಚರ್ಚೆ ಆಗಿ ಡಿಸಿಎಂ ಡಿ ಕೆ ಶಿವಕುಮಾರ್ಗೆ ಆ ಪಕ್ಷದ ವರಿಷ್ಠ ಇನ್ನೂ ಸಹ ಅಭಯ ಸಿಕ್ಕಿಲ್ಲ. ಹೀಗಾಗಿ ಇನ್ನಷ್ಟು ಕಸರತ್ತನ್ನ ಮುಂದುವರಿಸಿರುವಂತ ಡಿಸಿಎಂ ಅವರು ಸ್ಪಷ್ಟವಾಗಿ ಯಾವ ದಿನಾಂಕದಿಂದ ಯಾವ ಕ್ಷಣದಿಂದ ನಮ್ಗೆ ಈ ಒಂದು ಅವಕಾಶನ ಮಾಡಿಕೊಡ್ತೀರಿ ಅಂತ ಅನ್ನೋದು ಇನ್ನೂ ಸಹ ತೀರ್ಮಾನ ಆಗಿಲ್ಲ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಲ್ಲಿ ಇದ್ದಾರೆ. ಹಾಗಾಗಿ ಅವರಿಂದನೂ ಅಭಿಪ್ರಾಯವನ್ನ ಪಕ್ಷ ವರಿಷ್ಠ ತೆಗೆದುಕೊಳ್ಬೇಕಾಗತ್ತೆ. ಡಿಸಿಎಂ ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದೇ ಆದಲ್ಲಿ ರಾಹುಲ್ ಗಾಂಧಿ ಅವರನ್ನ ಪದೇ ಭೇಟಿ ಮಾಡಿ ಅಥವಾ ಅವ್ರ ಪದೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿಸಿ ಅವ್ರ ಕಡೆಯಿಂದ ಒಂದು ತೀರ್ಮಾನ ಕೈಗೊಳ್ಳಬಹುದು. ಆದ್ರೆ ವಿಶೇಷ ಅಂತಂದ್ರೆ ರಾಹುಲ್ ಗಾಂಧಿ ಅವರು 19ನೇ ತಾರೀಕು ಇಂಗ್ಲೆಂಡ್ ಪ್ರವಾಸವನ್ನು ಕೈಗೊಳ್ತಾರೆ. ಮತ್ತೆ ಅವ್ರು 23ಕ್ಕೆ ವಾಪಸ್ ಆಗ್ತಾರೆ. ಅದಕ್ಕೂ ಮೊದಲು ಈ ಒಂದು ವಿಷಯದಲ್ಲಿ ಇತ್ಯರ್ಥ ಮಾಡ್ಕೊಳ್ಬೇಕು ಅಂತ ಪ್ರಯತ್ನವನ್ನ ಡಿಸಿಎಂ ಮಾಡ್ತಾ ಇದ್ದಾರೆ. ನಿನ್ನೆ ರಾಹುಲ್ ಗಾಂಧಿ ಅವರಿಂದ
ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಅಂತ ಒಂದು ಮಾಹಿತಿ DCM ಅವ್ರಿಗೆ ಸಿಕ್ಕಿದೆ. ಹೀಗಾಗಿ ಆ ಪ್ರಯತ್ನವನ್ನ ಮುಂದುವರಿಸಿದ್ದೇ ಆದಲ್ಲಿ ಇನ್ನಷ್ಟು ಒತ್ತಡನ ಏರಿದ್ದೇ ಆದಲ್ಲಿ ನನಗೆ ಲಾಭದಾಯಕ ಆಗಬಹುದು ಅಂತ ಚಿಂತೆಯಲ್ಲಿರುವಂತ DCM ಅವರು ಆ ಪ್ರಯತ್ನವನ್ನ ಮುಂದುವರಿಸ್ತಾರೆ. ಆದ್ರೆ ಈ ಅವರ ಪ್ರಯತ್ನಕ್ಕೆ ಇಂದು ಈ ಭೀಮಣ್ಣ ಖಂಡ್ರೆ ಅವ್ರ ನಿಧನದಿಂದ ಒಂದು ರೀತಿ ಹಿನ್ನಡೆ ಆಗಿದೆ. ಹಾಗಾಗಿ ಇಂದು ಬೆಂಗಳೂರಿಗೆ ವಾಪಸ್ ಆಗಿ ಅಥವಾ ಏನು ಬೀದರ್ಗೆ ಅವರು ತೆರಳಿ ಅಲ್ಲಿಂದ ಹೈದರಾಬಾದ್ಗೆ ಬಂದು ಅಲ್ಲಿಂದ ಬೀದರ್ಗೆ ತೆರಳಿ ಅಲ್ಲಿಂದ ಮತ್ತೆ ಅವರು ವಾಪಸ್ ದೆಹಲಿಗೆ ತೆರಳ್ತಾರೆ. ಹಾಗಾಗಿ ಇಂದು ಸಹ ಅವರು ತಮ್ಮ ಒಂದು ಪ್ರಯತ್ನವನ್ನ ಮುಂದುವರಿಸುವ ಸಾಧ್ಯತೆ. ಸದ್ಯದ ಮಟ್ಟಿಗೆ ನಿನ್ನೆ ಆದಂತ ಒಂದು ಬೆಳವಣಿಗೆನಲ್ಲಿ DCM ಅವರಿಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ. ನಾವೊಂದು ಚರ್ಚಿಸಿ ಒಂದು ತೀರ್ಮಾನವನ್ನ ಕೈಗೊಳ್ತೇವೆ ಅಂತ ಸಂದೇಶವನ್ನ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ. ಆದ್ರೂ ಸಹ ಕನ್ಕ್ಲೂಡ್ ಆಗಿ ಅಥವಾ ಏನು ತಾರ್ಕಿಕವಾಗಿ ಸ್ಪಷ್ಟ ಸಂದೇಶ ಪಡೆಯುವಂತ ಪ್ರಯತ್ನವನ್ನ DCM ಮುಂದುವರಿಸಿದ್ದಾರೆ. ಪ್ರವೀಣ್. ಓಕೆ ರಾಚಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.